ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಜನರೇಷನ್ ವರ್ಲ್ಡ್ ಅಲ್ಲಿ ಬರ್ತಾ ಇರುವಂತ ಬಿಗ್ಗೆಸ್ಟ್ ಅಪ್ಡೇಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಗೈಸ್, ಕ್ಲಿಂಗ್ 3.0 ಅನ್ನುವಂತ AI ಟೂಲು ಮಾರ್ಕೆಟ್ಗೆ ಬರ್ತಾ ಇದೆ. ಸೊ ಇದು ಇನ್ನೂ ಕೂಡ ಲಾಂಚ್ ಆಗಿಲ್ಲ, ಬಟ್ ಇಂಟರ್ನೆಟ್ ಫುಲ್ಲು ಇದ್ರದ್ದು ರೂಮರ್ಸು, ಎಕ್ಸ್ಪೆಕ್ಟೇಷನ್ಸು ಮತ್ತೆ ಕ್ರಿಯೇಟರ್ ಡಿಸ್ಕಷನ್ಸು ಎಲ್ಲ ವೈರಲ್ ಆಗ್ತಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಿಂಗ್ 3.0 ಅಂದ್ರೆ ಏನು ಆ್ಯಂಡ್ ಇದ್ರ ಬಗ್ಗೆ ಏನೇನು ಗೊತ್ತಾಗಿದೆ, ಆಲ್ರೆಡಿ ರೂಮರ್ಸ್ ಏನೇನೆಲ್ಲ ಹಬ್ಕೊಂಡಿದೆ, ಸೊ ಅದ್ರ ಜೊತೆಗೆ ಕ್ರಿಯೇಟರ್ಸು ಇದ್ರ ಬಗ್ಗೆ ಏನೇನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಒಂದು AI ಟೂಲು ನಮಗೆ ಫ್ರೀ ಆಕ್ಸೆಸ್ ಕೊಡ್ತಾರಾ ಆ್ಯಂಡ್ ಇದು ಯಾಕೆ ಬಿಗ್ ಡೀಲ್ ಅಂತ ಇವತ್ತಿನ ವಿಡಿಯೋದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ನಿಮಗೆ Xfield ಅಂದ್ರೆ ಏನು ಅಂತ ಗೊತ್ತಾಗಿರ್ಬೇಕು. ಸೊ Xfield ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಜೆನ್ AI ಕಂಪ್ನಿ ಆಗಿರುತ್ತೆ. ಸೊ ಇವರ ಮಿಷನ್ ಏನಪ್ಪಾ ಅಂತಂದ್ರೆ ಕ್ರಿಯೇಟರ್ಸ್ ಗಳಿಗೆ ಫ್ರೆಂಡ್ಲಿ ಆಗಿರುವಂತ AI ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡುವಂತ ಇವ್ರದ್ದು ಮಿಷನ್ ಆಗಿರುತ್ತೆ. ಸೊ ಹಾಗಾದ್ರೆ Xfield ಕ್ರಿಯೇಟರ್ಸ್ಗೆ ಏನೇನು ಕೊಡುತ್ತೆ ಅಂತ ನೋಡೋದಾದ್ರೆ, ಸೊ ಇವರು ಒಂದು AI ವಿಡಿಯೋ ಜನರೇಷನ್ ಟೂಲ್ ನ ಕೊಡ್ತಾರೆ, ಅಡ್ವಾನ್ಸ್ಡ್ ಜನರೇಟಿವ್ ವರ್ಕ್ ಫ್ಲೋಸ್ ಕೂಡ ಕೊಡ್ತಾರೆ, ಅಪ್ಕಮಿಂಗ್ ಪವರ್ಫುಲ್ ಮಾಡೆಲ್ಸ್ ನ ಇವರು ಪ್ರೊವೈಡ್ ಮಾಡ್ತಾನೆ ಇರ್ತಾರೆ. ಸೊ ಇದರಲ್ಲಿ ಮೋಸ್ಟ್ ಅವೈಟೆಡ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ಕ್ಲಿಂಗ್ 3.0. ಯಾಕಂದ್ರೆ ನಿಮ್ಗೆ ಆಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಕ್ಲಿಂಗ್ 2.6 ನ ಸೊ ಎಬಿಲಿಟಿ ಏನು, ಕೇಪಬಿಲಿಟಿ ಏನು ಅಂತ. ಸೊ ನೀವೇನಾದ್ರೂ ಯೂಸ್ ಮಾಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಆಯ್ತಾ, ಇವಾಗ ಮೈನ್ ಪಾಯಿಂಟ್ ಬರೋಣ. ಸೊ ಕ್ಲಿಂಗ್ 3.0 ಅಂದ್ರೆ ಏನು? ಸೊ ಇದು ಒಂದು ನೆಕ್ಸ್ಟ್ ಜನರೇಷನ್ AI ವಿಡಿಯೋ ಜನರೇಷನ್ ಮಾಡೆಲ್. ಆಯ್ತಾ, ಇದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಪ್ರೀ ರಿಲೀಸ್ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಫುಲ್ ಫೀಚರ್ಸ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂಡ್ ಅಫಿಷಿಯಲಿ ಲಾಂಚ್ ಕೂಡ ಆಗಿಲ್ಲ. ಬಟ್ ಇದ್ರ ಬಗ್ಗೆ ಟಾಕ್ಸ್ ಮತ್ತೆ ರೂಮರ್ಸ್ ಎಲ್ಲ ಹಬ್ಕೊಂಡಿದೆ ಅಂಡ್ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಏನೇನು ಮಾಡ್ತಾ ಇದ್ದಾರೆ ಕ್ರಿಯೇಟರ್ಸು, ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಕ್ಲಿಂಗ್ 3.0 ಬಗ್ಗೆ ಏನೇನು ಗೊತ್ತಾಗಿದೆ ಅಂತ ಕೇಳೋದಾದ್ರೆ, Xfield ಅವರು ತಾವೇ ಒಂದು ಎಕ್ಸ್ಪೆಕ್ಟೇಷನ್ ಮತ್ತೆ ಪ್ರೆಡಿಕ್ಷನ್ ನ ಪಬ್ಲಿಷ್ ಮಾಡಿದ್ದಾರೆ. ಅದು ಬೇಸ್ಡ್ ಆನ್ ಕ್ರಿಯೇಟರ್ ಫೀಡ್ಬ್ಯಾಕ್ ಮತ್ತೆ ಟ್ವಿಟರ್ ಅಂಡ್ ಕಮ್ಯುನಿಟಿ ಡಿಸ್ಕಷನ್ಸ್ ಅಂಡ್ ಪಬ್ಲಿಕ್ ಸಿಗ್ನಲ್ಸ್. ಇದರಿಂದ ನಮಗೆ ಕ್ಲಿಂಗ್ 3.0 ಹೇಗಿರ್ಬೋದು ಅನ್ನುವಂತ ಐಡಿಯಾ ಬಂದ್ಬಿಡುತ್ತೆ. ಹಾಗಾದ್ರೆ ಕ್ರಿಯೇಟರ್ಸ್ ಗಳು ಇದ್ರ ಬಗ್ಗೆ ಏನೇನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಕೇಳೋದಾದ್ರೆ, ಫಸ್ಟ್ ಒಂದು ಬೆಟರ್ ವಿಡಿಯೋ ಕ್ವಾಲಿಟಿ. ಸೊ ಇದರಲ್ಲಿ ಕ್ರಿಯೇಟರ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಹೆಚ್ಚು ರಿಯಲಿಸ್ಟಿಕ್ ಮೋಷನ್ ಮತ್ತೆ ಸ್ಮೂತ್ ಅನಿಮೇಷನ್ ಮತ್ತೆ ಕ್ಲೀನ್ ಫ್ರೇಮ್ಸ್, ಬೆಟರ್ ಲೈಟಿಂಗ್. ಸೊ ಈ ಎಲ್ಲಾ ಫೀಚರ್ಸ್ ನ ಕ್ರಿಯೇಟರ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ಲಿಂಗ್ 3.0 ಇಂದ. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಸಿನಿಮಾ ಲೆವೆಲ್ ಅಲ್ಲಿ ಒಂದು AI ವಿಡಿಯೋ ಜನರೇಷನ್ ಕ್ವಾಲಿಟಿನ ಕ್ರಿಯೇಟರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ ಲಾಂಗರ್ ಅಂಡ್ ಸ್ಟೇಬಲ್ ವಿಡಿಯೋಸ್. ಸೊ ಲಾಂಗರ್ ಅಂಡ್ ಸ್ಟೇಬಲ್ ವಿಡಿಯೋಸ್ ಇನ್ ದ ಸೆನ್ಸ್, ಸೊ ನಿಮಗೆ ಕ್ಲಿಂಗ್ 2.0ದಲ್ಲಿ ನೀವು ಜಸ್ಟ್ 10 ಸೆಕೆಂಡ್ 30 ಸೆಕೆಂಡ್ ವಿಡಿಯೋಸ್ಗಳನ್ನ ನೀವು ಜನರೇಟ್ ಮಾಡಬೇಕಾಗಿತ್ತು. ಸೊ ಆದರೆ ಕ್ಲಿಂಗ್ 3.0ದಲ್ಲಿ ಮೇ ಬಿ ಅವರು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏನನ್ನ ಅಂತಂದರೆ, ಸೊ ಲಾಂಗರ್ ಡ್ಯೂರೇಷನ್ ವಿಡಿಯೋ, ಸೊ 10 ಮಿನಿಟ್ಸು 5 ಮಿನಿಟ್ಸು ಈ ರೀತಿ ವೀಡಿಯೋಸ್ಗಳನ್ನ ಜನರೇಟ್ ಮಾಡೋ ಥರ. ಆ್ಯಂಡ್ ಇದರಿಂದ ಹೆಂಗೆ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಫ್ಲೋ ಕಟ್ ಆಗಲ್ಲ. ಸೊ ಒಂದೇ ಟೈಮಲ್ಲಿ ನೀವು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ವೀಡಿಯೋಗಳನ್ನ ಮಾಡ್ಕೊಬಿಡ್ಬೋದು. ಆ್ಯಂಡ್ ನಿಮಗೆ ಮಿಸ್ ಮ್ಯಾಚ್ ಆಗಲ್ಲ, ಫೇಸಸ್ ಮಿಸ್ ಮ್ಯಾಚ್ ಆಗಲ್ಲ, ಕ್ಯಾರೆಕ್ಟರ್ ಮಿಸ್ ಮ್ಯಾಚ್ ಆಗಲ್ಲ. ಸೊ ಈ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡ್ತಾ ಇದ್ದಾರೆ ನಮ್ಮ ಕ್ರಿಯೇಟರ್ಸ್ಗಳು ಅಂತಲೇ ಹೇಳ್ಬೋದು. ಸೊ ಇದಾದ್ಮೇಲೆ ಬೆಟರ್ ಪ್ರಾಂಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಇದು ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ಸು. ಯಾಕಂದರೆ ಪ್ರಾಂಪ್ಟ್, ನಾವು ಕೊಡೋ ಪ್ರಾಂಪ್ಟನ್ನು AI ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಆ್ಯಂಡ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಲೆಸ್ ಟ್ರಯಲ್ ಆ್ಯಂಡ್ ಎರರ್ ಇರಬೇಕು. ಸೊ ಬಿಕಾಸ್ ನಾವು ಯಾವುದೇ ಒಂದು ವಿಡಿಯೋ ಅಥವಾ ಇಮೇಜ್ನ ಜನ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ, ಸೊ ಅವಾಗ ನೀವು ಪದೇ ಪದೇ ಪ್ರಾಂಪ್ಟನ್ನು ಕೊಟ್ಟು ನೀವು ಕೇಳ್ತಾ ಇರ್ತೀರಿ. ಸೊ ಫೇಸ್ ಶುಡ್ ಬಿ ರಿಯಲಿಸ್ಟಿಕ್ ಅಂತಂದ್ಬಿಟ್ಟು ಕೇಳ್ತಿರ್ತೀರಿ ಆ್ಯಂಡ್ ಫೇಸ್ ಶುಡ್ ಬಿ ಆ್ಯಸ್ ಇಟ್ ಈಸ್ ವಿಚ್ ಐ ಪ್ರೊವೈಡೆಡ್ ದಟ್ ಇಮೇಜ್ ಅಂತ ಕೇಳ್ತಾ ಇರ್ತೀರಿ. ಬಿಕಾಸ್ ಫೇಸು ಮ್ಯಾಚ್ ಆಗ್ತಾ ಇರಲ್ಲ ಸಮ್ ವೀಡಿಯೋಸ್ಗೆ. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸೀನ್ ಕಂಟ್ರೋಲ್ ಕೂಡ ಇಂಪ್ರೂವ್ ಆಗಬೇಕು ಅನ್ನೋದು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಕ್ರಿಯೇಟರ್ಸ್ ಐಡಿಯಾ ಮೇಲೆ ಇವರು ಫೋಕಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದು ಮೋಸ್ಟ್ ಎಕ್ಸೈಟಿಂಗ್ ಪಾಯಿಂಟು. ಬಿಕಾಸ್ ಕ್ರಿಯೇಟರ್ಸ್ಗಳು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಕ್ಲಿಂಗ್ 3.0 ನಮಗೆ ಫ್ರೀ ಆ್ಯಕ್ಸೆಸ್ ಸಿಗ್ಬೋದಾ ಇಲ್ವಾ ಅಂತ. ಸೊ ಮೇ ಬಿ ಸಿಗ್ಬೋದು, ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ಕ್ಲಿಂಗ್ 2.0ದಲ್ಲೂ ಅಷ್ಟೇ ಸೊ ಅರ್ಲಿ ಆ್ಯಕ್ಸೆಸನ್ನು ಕೊಟ್ಟಿದ್ರು. ಸೊ ಅರ್ಲಿ ನೀವು ಫ್ರೀಯಾಗಿ ಒಂದಷ್ಟು ಕ್ರೆಡಿಟ್ಸ್ಗಳನ್ನ ಕೊಡ್ತಾರೆ ಅವರು. ಸೊ ಅದ್ರ ಮುಖಾಂತರ ನೀವು ವೀಡಿಯೋಸ್ಗಳನ್ನ ಜನ್ರೇಷನ್ ಮಾಡ್ಬೋದಿತ್ತು. ಸೊ ಇದರಲ್ಲೂ ಕೂಡ ಆ ರೀತಿ ಫ್ರೀ ಆ್ಯಕ್ಸೆಸ್ ಕೊಡಬಹುದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅರ್ಲಿ ಆ್ಯಕ್ಸೆಸ್ ಅಪರ್ಚುನಿಟೀಸ್ನ ಅಫೋರ್ಡಬಲ್ ಇದೆಯಾ ಅಥವಾ ಫ್ರೀ ಟೂಲ್ಸ್
ನಮಗೆ ಕೊಡ್ತಾರಾ ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಫ್ರೀ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಅನ್ಬೋದು. ಬಿಕಾಸ್ ವಿಡಿಯೋ ಜನ್ರೇಟ್ ಮಾಡಿಬಿಟ್ಟು ಅದ್ರದ್ದು ಕ್ವಾಲಿಟಿ ನೋಡ್ಬಿಟ್ಟು ತುಂಬ ಕ್ರಿಯೇಟರ್ಸ್ಗಳು ಬೈ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇವ್ರಿಗೂ ಕೂಡ ಒಂದಷ್ಟು ಲಾಭಗಳಾಗುತ್ತೆ, ಲೈಕ್ ಬಿಸ್ನೆಸ್ ಇನ್ನೂ ರನ್ ಆಗುತ್ತೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಅವ್ರು ಏನಾದರೂ ಫ್ರೀಯಾಗಿ ಆ ಟೂಲನ್ನು ಪ್ರೊವೈಡ್ ಮಾಡ್ತು ಅಂತಂದರೆ ಕ್ರಿಯೇಟರ್ಸು ಅದನ್ನು ಯೂಸ್ ಮಾಡಿ ಪ್ರೋ ಆದಮೇಲೆ ಅದನ್ನು ಪರ್ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಕ್ಲಿಂಗ್ 3.0 ಯಾಕೆ ಗೇಮ್ ಚೇಂಜರ್ ಅಂತ ತಿಳಿಸ್ಕೊಡೋದಾದರೆ, ಯೂಟ್ಯೂಬರ್ಸ್ಗಳಿಗೆ ಸಿನಿಮ್ಯಾಟಿಕ್ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಂಗಾಗುತ್ತೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ರೀಲ್ಸನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಇದರಲ್ಲಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ನಿಮ್ಮ ಕ್ಯಾರೆಕ್ಟರ್ನ ಜನ್ರೇಟ್ ಮಾಡಿಬಿಟ್ಟು ನೀವು ಇದ್ರ ಮುಖಾಂತರನೂ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿಬಿಟ್ಟು ನೀವು ನಿಮ್ಮ ಇನ್ಸ್ಟಾಗ್ರಾಮ್ಗೆ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಫಿಲ್ಮ್ ಮೇಕರ್ಸ್ಗೆ ಪ್ರೀ ವಿಜುಲೇಷನ್ನ ತೋರಿಸೋದಕ್ಕೆ ಸೊ ಇದು ಯೂಸ್ ಕೂಡ ಆಗ್ಬೋದು. ಆ್ಯಂಡ್ ಎಜುಕೇಟರ್ಸ್ಗೆ ಸೊ ವಿಜುವಲ್ ಎಕ್ಸ್ಪ್ಲನೇಷನ್ನ ಈಸಿಯಾಗಿ ಕೊಡ್ಬೋದು. ಆ್ಯಂಡ್ ಅವ್ರಿಗೆ ಅರ್ಥ ಆಗೋ ಥರ ಇದನ್ನು ಯೂಸ್ ಮಾಡಿಕೊಂಡು ಈ ಟೂಲನ್ನು ಯೂಸ್ ಮಾಡಿಕೊಂಡು ವಿಜುವಲ್ ಎಕ್ಸ್ಪ್ಲನೇಷನ್ನ ಕೊಡ್ಬೋದು. ಸೊ ಹಾಗಾಗಿ ಈ ಒಂದು ಟೂಲು ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ಸೊ ತುಂಬ ಜನ ಇದಕ್ಕೆ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿ ಕ್ಲಿಂಗ್ 3.0ನ ನಮಗೆ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಯಾವ್ಯಾವ ಫೀಚರ್ಸ್ನ ಬಿಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಅದನ್ನು ರಿಲೀಸ್ ಮಾಡೋದಕ್ಕೂ ಮುಂಚೆ. ಸೊ ನೀವೇನಾದರೂ ಕ್ರಿಯೇಟರ್ಸ್ ಆಗಿದ್ದರೆ ನಿಮಗೆ ಈ ಒಂದು ಕ್ಲಿಂಗ್ 2.6 ಯೂಸ್ ಆಯಿತಾ ಆ್ಯಂಡ್ ಬರುವಂಥ ಕ್ಲಿಂಗ್ 3.0 ಯೂಸ್ಫುಲ್ ಇರುತ್ತಾ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ಯಾವ ಫೀಚರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಕಾಮೆಂಟಲ್ಲಿ ತಿಳಿಸಿ. ಲಿಂಕ್ ಬೇಕು ಅಂತಂದರೆ ನನ್ನ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಅದೇ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Subscribe to Prithvi Infotainments for tech, AI and infotainment.